ನಮಸ್ಕಾರ. ಬುಕ್ಕನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೇಶ್ ಬುಕ್ಕನಕೆರೆ. ಒಂದು ಬಹಳ ಆಶ್ಚರ್ಯಕರವಾದಂತಹ ಸುದ್ದಿ ಕೇಳಿಬರ್ತಾ ಇದೆ ದೆಹಲಿ ಮೂಲದಿಂದ. ಏನಂದರೆ, ರೈಲ್ವೆ ಇಲಾಖೆಯ ರಾಜ್ಯ ಖಾತೆಯ ಸಚಿವ ವಿ ಸೋಮಣ್ಣ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ರು ಎನ್ನುವಂತಹ ಸುದ್ದಿ. ಯಾಕೆ ಬಹಳ ಆಶ್ಚರ್ಯ ಆಗ್ತಿದೆ ಅಂತಂದರೆ, ಕೇಂದ್ರ ಮಂತ್ರಿ ಆಗುವಂಥ ಅವಕಾಶ ಸಿಗುವುದೇ ಬಹಳ ದೊಡ್ಡದು. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಅದು ಬೇರೆ ಕಾರಣಕ್ಕೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಅಂಥ ಸಂದರ್ಭದಲ್ಲಿ ಸಿಕ್ಕಿದಿರುವಂತಹ ಸಚಿವ ಸ್ಥಾನವನ್ನು ಯಾಕೆ ಬಿಟ್ಕೊಡ್ಲಿಕ್ಕೆ ಸೋಮಣ್ಣ ಹೋಗಿದ್ರು, ಅಂಥ ಚಿಂತನೆಯನ್ನು ಯಾಕೆ ಮಾಡಿದರು, ಅಂಥ ಸಮಸ್ಯೆ ಏನಾಗಿತ್ತು ಅನ್ನುವಂಥ ಪ್ರಶ್ನೆಗಳು ಕೇಳಿಬರ್ತಿದ್ದಾವೆ. ಸೋಮಣ್ಣ ಎರಡೆರಡು ಖಾತೆಯನ್ನು ಹೊಂದಿದ್ದಾರೆ. ಒಂದು ರೈಲ್ವೆ ಇಲಾಖೆಯ ರಾಜ್ಯ ಖಾತೆ ಸಚಿವ ಸ್ಥಾನ, ಇನ್ನೊಂದು ಕೇಂದ್ರದ ಜಲಶಕ್ತಿ ಅಂದರೆ ಜಲಸಂಪನ್ಮೂಲ ಅಂತೀವಲ್ಲ, ಆ ಇಲಾಖೆಯ ರಾಜ್ಯ ಖಾತೆ ಸಚಿವರು ಕೂಡ ಹೌದು. ಸೋಮಣ್ಣ ರೈಲ್ವೆ ಇಲಾಖೆಗೆ ಯಾಕೆ ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಹೋಗಿದ್ದು ಅಂದರೆ, ರೈಲ್ವೆ ಇಲಾಖೆಯ ಸಂಪುಟ ದರ್ಜೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸೋಮಣ್ಣಗೆ ಸಾಥ್ ನೀಡ್ತಿಲ್ವಂತೆ. ಇವ್ರು ಯಾವುದೇ ಫೈಲ್ ಕಳಿಸಿದ್ರು ಕೂಡ ಹೋಲ್ಡ್ ಮಾಡಿ ಇಟ್ಕೊಳ್ತಿದಾರಂತೆ, ಅದನ್ನು ಪಾಸ್ ಮಾಡ್ತಾ ಇಲ್ವಂತೆ. ಮತ್ತು ಇವರು ಏನೇ ಕೆಲಸ ಮಾಡಬೇಕು ಅನ್ನುವಂಥ ಪ್ರಪೋಸಲನ್ನು ಅಲ್ಲಿ ಕಳಿಸಿದ್ರೂ ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲಂತೆ. ಒಟ್ಟಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ನಾನು ಹೇಳಿದ ಏನೂ ಕೆಲಸ ಆಗ್ತಿಲ್ಲ ಅನ್ನುವಂಥದ್ದು ಸೋಮಣ್ಣ ಅವರ ಬೇಜಾರು. ಕರ್ನಾಟಕಕ್ಕೇನು ಮಾಡಿಸೋಕ್ಕಾಗ್ತಿಲ್ಲ, ಅವರು ಪ್ರತಿನಿಧಿಸುವಂಥ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೇನು ಮಾಡಿಸ್ಲಿಕ್ಕೆ ಆಗ್ತಿಲ್ಲ, ಮತ್ತು ಒಟ್ಟಾರೆಯಾಗಿ ರೈಲ್ವೆ ಇಲಾಖೆಯ ಸಚಿವನಾಗಿ ನಾನು ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೆಪ ಮಾತ್ರಕ್ಕೆ ಹೆಸರಿಗೆ ಮಾತ್ರಕ್ಕೆ ನಾನು ರೈಲ್ವೆ ಸಚಿವ, ಎಲ್ಲವನ್ನು ಸಂಪುಟ ದರ್ಜೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರೇ ನೋಡ್ಕೊಳ್ತಿದ್ದಾರೆ, ಈ ಸುಖಕ್ಕೆ ನಾನು ಯಾಕೆ ಸಚಿವ ಆಗಿರಬೇಕು ಅನ್ನುವಂಥ ಅಸಮಾಧಾನ ಅಥವಾ ಅಸಂತೋಷ ಆಗಿತ್ತಂತೆ. ಆ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಡಲಿಕ್ಕೆ ಹೋಗಿದ್ರಂತೆ. ಪ್ರಶ್ನೆ ಇರೋದೇನು ಅಂದರೆ, ಸೋಮಣ್ಣ ಅಷ್ಟು ಧೈರ್ಯ ಮಾಡ್ತಾರಾ ಅಂತ. ಯಾಕೆಂದರೆ ಈಗ ಇರುವಂತಹ BJPಯ ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಯಾರನ್ನು ಬೇಕಾದರೂ ಏನೂ ಕಾರಣ ಕೊಡದೆ ಕಿತ್ತಾಕಬಲ್ಲುವಂತಹ ಹೈಕಮಾಂಡ್. ಒಂದೊಮ್ಮೆ ಈ ರೀತಿ ರಾಜೀನಾಮೆ ಕೊಡಲಿಕ್ಕೆ ಯಾರಾದರೂ ಮುಂದಾಗಿ ಆ ಮುಖಾಂತರ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ಎದುರಿಸುವಂಥ ತಂತ್ರವನ್ನು ಮಾಡಿದ್ರೆ ಅದಕ್ಕೆ BJP ಹೈಕಮಾಂಡ್ ಒಪ್ಪುತ್ತಾ? ಹಂಗಿದ್ಮೇಲೂ ಯಾಕೆ ಸೋಮಣ್ಣ ಇಂಥದೊಂದು ಧೈರ್ಯವನ್ನು ಅಥವಾ ಬಂಡ ಧೈರ್ಯವನ್ನು ಅಥವಾ ದಡ್ಡತನವನ್ನು ಮಾಡಿದ್ರು ಅಂತ ಅನ್ಸುತ್ತಲ್ವಾ? ಅವರು ನಾನಾಗಲೇ ಹೇಳ್ದಂಗೆ ಎರಡೆರಡು ಖಾತೆಯನ್ನು ಹೊಂದಿದ್ದಾರೆ. ಜಲಶಕ್ತಿ ಖಾತೆಯಲ್ಲಿ ಸೋಮಣ್ಣ ಏನೂ ಕೆಲಸ ಮಾಡ್ತಿಲ್ಲ, ಅವ್ರಿಗೇನು ನಿರೀಕ್ಷೆನೂ ಇಲ್ಲ, ಮತ್ತೇನು ಮಾಡ್ಲಿಕ್ಕೆ ಆಗ್ತಾನೂ ಇಲ್ಲ. ಅದು ಬೇರೆ ಬೇರೆ ಕಾರಣಕ್ಕೆ. ಒಂದು, ಸಿಕ್ಕಾಪಟ್ಟೆ ದೊಡ್ಡ ಪ್ರಾಜೆಕ್ಟ್ಗಳಿದ್ದಾವೆ, ಅದರಲ್ಲಿ ಇವ್ರ ಪಾತ್ರ ಏನಿರಲ್ಲ, ಇವ್ರನ್ನ ಕೇಳಿ ಏನು ನಿರ್ಧಾರ ಆಗಲ್ಲ. ಮತ್ತೊಂದು, ಕೆಲವೆಲ್ಲ ಡಿಸ್ಪ್ಯೂಟ್ಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂಗೆ ತೀರ್ಮಾನ ಮಾಡಬೇಕು ಅಂದರೆ ಕೆಲವು ಸಮಸ್ಯೆಗಳು NGTಲಿದ್ದಾವೆ, ಕೆಲವು ಸಮಸ್ಯೆಗಳು ಬೇರೆ ಬೇರೆ ಥರ ಟ್ರಿಬ್ಯುನಲ್ಲಿದ್ದಾವೆ, ಸುಪ್ರೀಂ ಕೋರ್ಟಲ್ಲಿದ್ದಾವೆ. ಆ ಲೀಗಲ್ ಒಪಿನಿಯನ್ ತಗೋಬೇಕು, ಭಾಳ ಸ್ಟಡಿ ಮಾಡಬೇಕು, ಇದೆಲ್ಲ ಮಾಡಬೇಕು. ಅದು ಸೋಮಣ್ಣಕ್ಕೆ ಆಗದಿರೋ ಕೆಲಸ, ಅವರು ತಲೆ ಕೆಡಿಸ್ಕೊತಿಲ್ಲ. ರೈಲ್ವೆ ಇಲಾಖೆಯಲ್ಲಿ ಏನೋ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಪರ್ಟಿಕ್ಯುಲರ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾಡಬೇಕು, ಏನಾದರೂ ಹೆಸರು ಮಾಡಬೇಕು. ಯಾಕೆಂದರೆ ಇಲ್ಲಿ ಬೇರೆ ಬೇರೆ ಉದ್ದೇಶಗಳಿರ್ತಾವಲ್ಲ, ರಾಜಕೀಯವಾಗಿ ಬೇರೆ ಅಸ್ತಿತ್ವ ಉಳಿಸ್ಕೊಳ್ಳೋದು, ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋದು, ಇದೆಲ್ಲ ಇರುತ್ತಲ್ಲ. ಅದಕ್ಕೋಸ್ಕರ ಇಲ್ಲಿ ಏನೋ ಮಾಡ್ಲಿಕ್ಕೆ ಕೊಡ್ತಾರೆ, ಆದರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹತಾಶರಾಗಿದ್ದಾರೆ ಅನ್ನುವಂಥದ್ದು ಒಂದು. ಇನ್ನೊಂದು, ಇತ್ತೀಚೆಗೆ ಇನ್ನೊಂದು ಬೆಳವಣಿಗೆ ಆಗಿತ್ತು, ನಾವು ಭಾಳಷ್ಟು ಸಲ ಅದನ್ನು ಚರ್ಚೆ ಮಾಡಿದ್ವಿ. ಏನಪ್ಪ ಅಂತಂದರೆ, ರಾಜ್ಯ BJP ಅಧ್ಯಕ್ಷ ಆಗೋಕ್ಕೆ ಸಂಬಂಧಪಟ್ಟಂತೆ ಕೂಡ ಸೋಮಣ್ಣ ಅವ್ರಿಗೆ ಒಂದಷ್ಟು ಜನ ಹುರಿದುಂಬಿಸ್ಬಿಟ್ಟಿದ್ರು. ಈಗ ಅಲ್ಲೂ ಕೂಡ ಏನು ಪಾಸಿಟಿವ್ ಆದಂತಹ ಬೆಳವಣಿಗೆಗಳು ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಏನೂ ಆಗ್ತಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಅದರಿಂದಾಗಿ ಬೇಸರ ಆಗಿದೆಯಂತೆ. ಒಂದು, ಕೇಂದ್ರ ಸರ್ಕಾರದಲ್ಲಿ ಈಗ ಎಲ್ಲವೂ ಕೂಡ ಸೆಂಟ್ರಲೈಸ್ಡ್ ಆಗೇ ಇರೋದು. ಎಲ್ಲವೂ ಕೂಡ PMO ಆಫೀಸಿಂದ, ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ನೋಡಿ ಅವರು ಓಕೆ ಮಾಡಿದ್ರಷ್ಟೇ ಫೈಲು ಕ್ಲಿಯರ್ಸ್ ಆಗ್ತವೆ, ಇಲ್ಲ ಅಂದರೆ ಇಲ್ಲ. ಎಲ್ಲವೂ ಕೇಂದ್ರೀಕರಣ. ಅಲ್ಲಿಂದ ಬಂತು ಫೈಲ್ಗಳು ಅಂತಂದ್ರು, ಅದು ಸಂಪುಟ ದರ್ಜೆಯ ಸಚಿವರ ಹತ್ರಕ್ಕೆ ಬರ್ತವೆ ಹೊರತು ರಾಜ್ಯ ಖಾತೆ ಹೊಂದಿರುವಂಥ ಸಚಿವರ ಜೊತೆಗೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಆ ಮಟ್ಟದಲ್ಲೇ ಒಂದು ಕೇಂದ್ರೀಕರಣ ವ್ಯವಸ್ಥೆ ಆಗ್ಬಿಟ್ಟಿದೆ. ಅಲ್ಲಿಂದನೇ ಫೈಲ್ಗಳು ಎಲ್ಲವೂ ಕೂಡ ನಿರ್ಧರಿಸಲ್ಪಡ್ತಿದ್ದಾವೆ, ಅಲ್ಲೇ ಎಲ್ಲ ತೀರ್ಮಾನ ಆಗ್ತಾ ಇದೆ. ಸುಮ್ಮನೆ ನೆಪಕ್ಕೆ ಸೈನ್ಗೆ ಕೆಳಗಡೆಗೆ ಬರ್ತಿದ್ದಾವೆ. ಅಷ್ಟೋ ಇಷ್ಟೋ ಬಂದದ್ದನ್ನು ಇವರು ಸಂಪುಟ ದರ್ಜೆ ಸಚಿವರು ನೋಡ್ಕೊಳ್ತಿದ್ದಾರೆ. ನನ್ನ ಹತ್ರಕ್ಕೇನು ಬರ್ತಿಲ್ಲ ಅನ್ನುವಂಥ ಬೇಜಾರಂತೆ, ನೋವಂತೆ.
ಅದರಿಂದಾಗಿ ಅವರು ರಿಸೈನ್ ಮಾಡಲಿಕ್ಕೆ ಹೊರಟಿದ್ರು ಅನ್ನುವಂಥ ಮಾಹಿತಿ ದೆಹಲಿಯಿಂದ ಬರ್ತಿದೆ. ಸೊ ಹೊರಟಿದ್ರು ಸರಿ, ಏನಾಯ್ತು ಮುಂದೆ ಏನಂದರೆ BJPಯ ರಾಷ್ಟ್ರೀಯ ನಾಯಕರು, ಬಹುಶಃ ಇವರ ಹಿತೈಷಿಗಳು, ಕರ್ನಾಟಕ ಮೂಲದವರ ಅಥವಾ ದೆಹಲಿ ಮೂಲದವರ ಗೊತ್ತಿಲ್ಲ, ಇವ್ರಿಗೆ ಸೋಮಣ್ಣ ಅವ್ರಿಗೆ ಎಷ್ಟು ಮಟ್ಟಿಗೆ ನೆಟ್ವರ್ಕ್ ಇದೆ ಅನ್ನೋದು ಕೂಡ ಒಂದು ಪ್ರಶ್ನೆನೇ. ಅವರು ಬುದ್ಧಿವಾದ ಹೇಳಿದಂತೆ ನೀವು ಈ ರೀತಿ ಎಲ್ಲ ಮಾಡಬೇಡಿ, ಒಂದೊಮ್ಮೆ ನೀವೇನಾದ್ರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ರಿ, ಯೋಚನೆ ಮಾಡ್ತಿದ್ರಿ ಅನ್ನುವಂತಹ ವಿಷಯ ಗೊತ್ತಾದರೆ ಅವರಾಗಿ ಕಿತ್ತಾಕ್ತಾರೆ ನಿಮ್ಮನ್ನ, ಅದರಿಂದ ಈ ರೀತಿ ಎಲ್ಲ ಮಾಡಬೇಡಿ, ಸುಮ್ಮನಾಗಿ ಅಂತ ಬುದ್ಧಿವಾದ ಹೇಳಿದ್ರಂತೆ. ಅದಾದಮೇಲೆ ಸೋಮಣ್ಣ ಸುಮ್ಮನಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಭಾಳ ಕಾನ್ಫಿಡೆನ್ಷಿಯಲ್ ಆಗಿರುವಂಥ ಬೆಳವಣಿಗೆಗಳು, ಬಟ್ ಅಲ್ಲಿ ಇಲ್ಲಿ ಹೆಂಗೆಂಗೋ ಲೀಕ್ ಆಗಿಬಿಟ್ಟಿದೆ, ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸೋಮಣ್ಣ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದಾರೆ ಈ ರೀತಿ ಮಾಡಬೇಡಿ ಅಂತ. ಈಗ ಸೋಮಣ್ಣ ಅನಿವಾರ್ಯವಾಗಿ ಸುಮ್ಮನಾಗಿದ್ದಾರಂತೆ. ಮತ್ತು ಯಾರು ಇವ್ರಿಗೆ ಕನ್ವಿನ್ಸ್ ಮಾಡಿದಾರಲ್ಲ ಅವರು ಅಶ್ವಿನಿ ವೈಷ್ಣವ್ ಜೊತೆ ಮಾತಾಡಿದಾರಂತೆ. ಸೋಮಣ್ಣ ಅವ್ರನ್ನ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ, ಅವ್ರಿಗೂ ಸ್ವಲ್ಪ ಕೆಲಸ ಕೊಡಿ, ಅವ್ರಿಗೂ ಸ್ವಲ್ಪ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರಂತೆ, ಹೇಳಿದಾರಂತೆ. ಅದರಿಂದಾಗಿ ಈಗ ಸೋಮಣ್ಣ ಮತ್ತು ಅಶ್ವಿನಿ ವೈಷ್ಣವ್ ಸ್ವಲ್ಪ ಪರವಾಗಿಲ್ಲ ಅನ್ನುವಂಥ ಸುದ್ದಿಗಳು ಕೂಡ ಕೇಳಿಬರ್ತಿದ್ದಾವೆ. ಭಾಳ ಆಶ್ಚರ್ಯ ಅನ್ನೋದು ನಾನು ಇದಕ್ಕೇನೆ, ಅಂದರೆ ಸೋಮಣ್ಣ ಇಷ್ಟು ಧೈರ್ಯ ಮಾಡಿದ್ರ, ಇದೆಲ್ಲ ಸಾಧ್ಯ ಆಗತ್ತಾ ಅನ್ನುವಂಥದ್ದು. ಮೋದಿ ಮತ್ತು ಅಮಿತ್ ಶಾ ಕಬ್ಜದಲ್ಲಿ ಇಡೀ ಕ್ಯಾಬಿನೆಟ್ ಇರುವಂಥ ಸಂದರ್ಭದಲ್ಲಿ, ಎಲ್ಲ ಫೈಲ್ಗಳು ಅಲ್ಲೇ ಕ್ಲಿಯರ್ ಆಗ್ತಿರುವಂಥ ಸಂದರ್ಭದಲ್ಲಿ ಸೋಮಣ್ಣ ಇಂಥದ್ದೊಂದು ಯೋಚನೆ ಮಾಡಿ ಕೂಡ ಸಾಧ್ಯ ಆಯ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅದರಿಂದಲೇ ನನಗೆ ಭಾಳ ಆಶ್ಚರ್ಯ ಅಂತ ಅನಿಸಿದ್ದು. ನನಗೆ ಆಶ್ಚರ್ಯ ಅಂತ ಅನಿಸಿದ ಕಾರಣಕ್ಕೋಸ್ಕರನೇ ನಾನು ಈ ವಿಡಿಯೋವನ್ನು ಮಾಡಿದ್ದು, ನಿಮ್ಮ ಮುಂದೆ ಇಟ್ಟಿದ್ದು. ಈಗ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೀವು ಯಾವ ಥರದ ಬೇಕಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು, ಎಲ್ಲದಕ್ಕೂ ಮುಕ್ತವಾದಂಥ ಸ್ವಾತಂತ್ರ್ಯ. ಅದ್ರ ಜೊತೆಗೆ ನೀವು ಇನ್ನೂ ಬೊಗ್ಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.